ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಅಕ್ರಮ ಸುಂಕ ವಸೂಲಿ ಹಾಗೂ ಅವರ ಮೇಲೆ ದೌರ್ಜನ್ಯ ಪ್ರಕರಣಗಳು ಕಂಡುಬಂದರೆ ಅಂತವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಎಚ್ಚರಿಸಿದರು. ಹಾಸನದ ನಗರಸಭೆ ಕುವೆಂಪು ಸಭಾಂಗಣದಲ್ಲಿಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಅಕ್ರಮ ಸುಂಕ ವಸೂಲಿ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು ಅಕ್ರಮ ಸುಂಕ ವಸೂಲಿ ಹಾಗೂ ವ್ಯಾಪಾರಿಗಳ ಮೇಲಿನ ದೌರ್ಜನ್ಯ ಸಹಿಸುವುದಿಲ್ಲ, ಅಂತವರ ಬಗ್ಗೆ ಮಾಹಿತಿ ಬಂದಲ್ಲಿ ತಮ್ಮ ಗಮನಕ್ಕೆ ತರಬೇಕು ಎಂದು ಹೇಳಿದರು. ಈ ವೇಳೆ ಸಭೆಯಲ್ಲಿ ನಗರಸಭೆಯ ಸದಸ್ಯರೆಲ್ಲರೂ ಒಬ್ಬೊಬ್ಬರಾಗಿ ರಸ್ತೆ, ಒಳಚರಂಡಿ, ಕುಡಿಯುವ ನೀರು, ವಿದ್ಯುತ್ ಸೇರಿದಂತೆ ವಿವಿಧ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ನಡೆಸಿದರು. ರೆವಿನ್ಯೂ ಸೆಕ್ಷನ್ಗೆ ಲೆಟರ್ ಕೊಟ್ಟಿದ್ದೀನಿ ಅಂತ ಆಯ್ತು, ಕಮಿಷನರ್ ಲೆಟರ್ ಕೊಟ್ಟಿದ್ದೀನಿ ಅಂತ ಒಂದ್ ನಿಮಿಷ ಒಬ್ರು ಅಧ್ಯಕ್ಷರಾದವರು ಆದೇಶ ಮಾಡಬೇಕು, ಲೆಟರ್ ಎಲ್ಲ ಕೊಡೋರು. ನಾನು ಆದೇಶ ಮಾಡಿದ್ರೆ ನೀವು ಹೋಗಿ ಬಿಲ್ಡಿಂಗ್ ಹೊಡೆದಾಗ ಸರ್ವೆ ಮಾಡು, ನಗರಸಭೆ ಆಸ್ತಿ ಹೊಡೆದಾಗ ತೆಂಗಿನಕಾಯಿ ತೆಂಗಿನಕಾಯಿ ಮಾತಾಡ್ತಾರೆ, 50 ರೂಪಾಯಿ ಕೊಡ್ಬೇಕು. ಅದು ಲಾಭ ಮಾಡಿದ್ರೆ 50 ರೂಪಾಯಿ ಬರುತ್ತೆ, ಗೊತ್ತಿಲ್ಲ ಪಾಪ ರೈತರಿಗೆ. ಮೀಟಿಂಗ್ ಅಲ್ಲಿ ಹೇಳಿದ್ವಿ. ಮೀಟಿಂಗ್ ಅಂತ ಹೇಳಿದ್ರೆ ಏನು ಸೆಕ್ಷನ್ 8 ಯಾರು ಇರ್ತಾರೆ ಅವರು ಬಂದಿಲ್ಲಿ ಇರ್ಬೇಕು ಅಂತ ಹೇಳಿದೆ. ಹೆಲ್ತ್ ಇನ್ಸ್ಪೆಕ್ಟರ್ ಸಮಸ್ಯೆ ಬಂದಾಗ ಆದಿಶ್ ಎಲ್ಲ, ಚೇತನ್ ಇಲ್ಲ, ಪ್ರಸಾದ್ ಇಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ಕೇಳ್ಕೊಂಡು ಕೂರೋದಾದ್ರೆ ನೀವು ಹೇಳೋದೇ ಹಾಕಿರ್ಬೇಕು ಹೇಳಿ. ಅದನ್ನ ಯಾರು ಮ್ಯಾನೇಜರ್ ಓಎಸ್ ಯಾರು ಮಾಡ್ತಾರೆ ಅವ್ರು ಹೇಳ್ಬೇಕು ಸರ್. ನೀರ್ ಹಾಕುತ್ತೆ, ನೀರ್ ಹಾಕಿ, ಅದು ಒಳ್ಳೆ ವಿಚಾರ. ಯಾಕಂದ್ರೆ ಗಿಡಗಳು ಸಾಯಬಾರ್ದು. ಆ ನೀರ್ ಹಾಕೋದ್ರಿಂದ ಖರ್ಚು ವೆಚ್ಚನೆಲ್ಲ ಅವ್ನು ಯಾರು ಕಾಂಟ್ರಾಕ್ಟ್ ಇದ್ದಾನೆ ಅವನ ಹತ್ರ ಬರ್ಸಿ ಹೇಳ್ತೀನಿ. 6 ತಿಂಗಳಾಯ್ತು ತಿರುಗಿ ನೋಡಿಲ್ಲ. ನೀವು ಬೇಕಾದ್ರೆ ನೋಡಿ, ಡೈರಿ ಸರ್ಕಲ್ ಇಂದ ಸಂತೆಪೇಟೆ ತನಕ ನೋಡಿ, ಗಿಡಗಳೆಲ್ಲ ಒಣಗೋಗಿದೆ. ಸುಮಾರು ಸಲ ಪರಿಸರ ಪ್ರೇಮಿಗಳು ಅವ್ರು ಬಂದು ನಮ್ಮ ಜೊತೆ ನೀರ್ ಹಾಕ್ತಿದೀವಿ. ನಮ್ಮ ನಗರಸಭೆಗೆ ನೀರ್ ಹಾಕಿದ್ದಾರೆ. ಉತ್ತರ ಕೊಡ್ಬೇಕು. ನಾವ್ ಹೇಳ್ತಾ ಇರೋದು ಮಾಡಬೇಕಾಗಿರೋ ಅವರು ಆ ಸೆಕ್ಷನ್ 8 ಎಷ್ಟು ವಾಟ್ ಕೊಟ್ಟಿದ್ದಾರೆ ಆಫೀಸ್ಗೆ.